ಓಕೆ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ಆಯಿತು, ಸಂಘರ್ಷ, ಒಬ್ಬನ ಜೀವ ಬಲಿ ಪಡೆದುಕೊಳ್ಳೋ ಮಟ್ಟಿಗೆ ಹೋಗಿ ನಿಂತ್ಕೊಳ್ತು. ಅದಾದ ಬಳಿಕ ಆಗಿದ್ದೆಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾಗಳೇ. ಕಾಂಗ್ರೆಸ್ ನಾಯಕರು ಹೋಗೋದೇನು, ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡೋದೇನು, ಮೃತ ರಾಜಶೇಖರ್ ಮನೆಗೆ ಭೇಟಿ ಕೊಡೋದೇನು, ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದೇನು, ಇಂತಹ ಬೆಳವಣಿಗೆಗಳು ಬಳ್ಳಾರಿಯಲ್ಲಿ ಆಗಿತ್ತು. ಇದಾದ ಬಳಿಕ ಈಗ ಬಿಜೆಪಿ ನಾಯಕರ ಸರದಿ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರಂತೆ. ಆ ಘಟನಾ ಸ್ಥಳಕ್ಕೆ ಭೇಟಿ ಕೊಡೋ ಮೂಲಕ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದ್ದಾರೆ ಆರ್ ಅಶೋಕ್ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅವರ ಜೊತೆಗೆ ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟು ಅವರು ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಸೊ ಈ ಮೂಲಕ ರಾಜಕೀಯ ಕೆಸರೆರಚಾಟಗಳು, ಎರಡೂ ಪಕ್ಷದ ಪ್ರಮುಖ ನಾಯಕರೇ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ರಾಜಕೀಯ ಕೆಸರೆರಚಾಟಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ಸೃಷ್ಟಿಯಾಗಿದ್ದು, ಆ ಗಲಭೆಯಲ್ಲಿ ಕೈ ಕಾರ್ಯಕರ್ತನ ಜೀವ ಹೋಗಿದೆ. ರಾಜಶೇಖರ್ ಮೃತಪಟ್ಟಿದ್ದಾರೆ. ಇದಾದ ಬಳಿಕ ಆಗಿದ್ದೆಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾಗಳೇ. ಯಾಕಂದ್ರೆ ಸಾವಿನ ಮನೆಯಲ್ಲೂ ಕೂಡ ನೀವು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ವಾಲ್ಮೀಕಿ ಪ್ರತಿಮೆ ಅನಾವರಣ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಮುಂದಾದ್ರು. ಬಟ್ ಅದಕ್ಕೆ ಕಡಿವಾಣ ಬಿತ್ತು ಬಿಡಿ, ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ಲಿಲ್ಲ, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಕಾಂಗ್ರೆಸ್ನ ಹಲವು ನಾಯಕರು, ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರಿಂದ ಹಿಡ್ಕೊಂಡು ಕೆಲ ನಾಯಕರು ಭೇಟಿ ಕೊಡೋದೇನು, ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡೋದೇನು, ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿಯಾದ್ರು, ಅವ್ರಿಗೆ ಸಾಂತ್ವನ ಹೇಳಿದ್ರು, ಪರಿಹಾರ ಕೊಡೋದೇನು, ಇಂಥ ಬೆಳವಣಿಗೆಗಳು ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇತ್ತು. ಬಟ್ ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ಒಬ್ಬರಾದ್ಮೇಲೆ ಒಬ್ರು ಸ್ಥಳಕ್ಕೆ ಭೇಟಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಆರ್ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ.